ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಅದೇ ಶಬ್ದಗಳನ್ನು ಇವತ್ತು ನವನಗರದಲ್ಲಿ ವಿಜಯಾನಂದ ಕಾಶಪ್ಪನ ಅವರನ್ನು ಅದೇ ಶಬ್ದಗಳನ್ನು ಉಪಯೋಗಿಸಿದ್ದಾರೆ. ಸಾಬ್ರಿಗೆ ಹುಟ್ಟದಂಗೆ ಆಗ್ಬೇಕು ಏನು ಸಾಬ್ರ ಸಲುವಾಗಿ ಅವ ಪಾದಯಾತ್ರೆ ಮಾಡಿದ ಅವ್ರಿಗೆ ಇಬ್ಬರು ಸಂಬಂಧ ಅವ ಎಲ್ಲ ಬಿಟ್ಬಿಟ್ಟಾಗ ಅಲ್ಲಿ ಹುನಗುಂದದಲ್ಲಿ ಸಬ್ ರಿಜಿಸ್ಟ್ರಿ ಕಚೇರಿಯಲ್ಲಿ ಖರೀದಿ ಹಾಕೋಬೇಕಾದ್ರೆ ಇವನಿಗೆ ರೊಕ್ಕ ಕೊಟ್ಟ ಮೇಲೆ ಖರೀದಿ ಹಾಕಿ ಪರಿಸ್ಥಿತಿ ಅಂತ ಯೋಗ್ಯನ ಬಗ್ಗೆ ಕೇಳಬೇಕು. ಅವ ಏನದ ಒಂದು ಪಶ್ಚಾತ್ತಾಪಡ್ಲಕ್ಕ ಮೊನ್ನೆ ಬಾಳ ಹಾರಾಡ್ತಿದ್ದಲ್ಲ ಬಾಗಲಕೋಟೆ ಲೋಕಸಭೆ ಒಳಗೆ ಆರ್ಸೆ ತಂದು ಯಾಕೆ ಆರ್ಸ್ಕೊಂಡಿಲ್ಲ ಯಾಕೆ ಲೀಡ್ ಕೊಟ್ಟ ಇವರಿಗೆ ರಾಜಕೀಯ ರೊಕ್ಕ ಹೊಡೆದ ಕೊಟ್ಟ. ಈಗ ಹಂಗಂಗ ಅವ್ರು ಸತ್ತಿದಾಗ ಅವ್ರಿಗೆ ಕಾಲ ಬಂದಾಗ ಈ ನಮ್ಮ ಸಮುದಾಯಕ್ಕೂ ದೊಡ್ಡ ಮೋಸ ಮಾಡ್ತಾರೆ. ಈ ಮಧ್ಯೆ ಅದ್ರ ಬಗ್ಗೆ ಸರ್ಕಾರ ಇರ್ತಲ್ಲ ಯಾಕೆ ಹೋಗ್ತಾ ಇದ್ದಾರೆ. ಈಗ ವಕೀಲರು ಹೋರಾಟ ಮಾಡ್ಲಕತ್ತಾರಲ್ಲ, ಆ ವಕೀಲರಿಗೆ ಕೋರ್ಟ್ದ ಒಂದು ಇರುವುದಿಲ್ಲ ಅಂತ ಅವ್ರಿಗೆ. ಇಡೀ ರಾಜ್ಯದಲ್ಲಿ ಪಂಚಮಸಾಲಿ ಎಲ್ಲಾ ನ್ಯಾಯವಾದಿಗಳು ಇವತ್ತು ಹೋರಾಟ ಮಾಡ್ತಾರೆ. ವಕೀಲರೇ ಸುಪ್ರೀಂ ಕೋರ್ಟ್ ಆಗೈತಿ ಕಂಟೆಂಟ್ ಅವ್ರಿಗೆ ಗೊತ್ತಿರೋದಿಲ್ಲ. ಸೋಮೇಲೆ ಕೊಳ್ಳಕ್ ಇದೊಂದು ಅಸ್ತ್ರ ಇದೆ, ಮೀಸಲಾತಿ ಅನ್ನುವಂಥದ್ದು ಉಪಯೋಗ ಮಾಡ್ಕೊಂಡು ಚುನಾವಣೆ ಗೆಲ್ಲ ಸಮಾಜಕ್ಕೆ. ಈಗ ನಾ ಮಾತಾಡ್ತಿದ್ದಲ್ಲ ನಮ್ಮ ಬಿಜೆಪಿ ಸರ್ಕಾರ ಇದೆ, ಈಗ ಯಾವ ಕಾಂಗ್ರೆಸ್ ಮತ್ತು ನಮ್ಗ 2D ಏನ್ ಕೊಟ್ಟಾರಲ್ಲ ಬರೇ ಪಂಚಮಸಾಲಿಗಳು ಗೊತ್ತಿಲ್ಲ. ಅಲ್ಲಿ ಲಿಂಗಾಯತ ಎಲ್ಲಾ ಉಪಜಾತಿಗಳು ಅದಾವ, ಮರಾಠ ಸಮಾಜ ಐತಿ, ಜೈನ್ ಸಮಾಜ ಐತಿ, ಕ್ರಿಶ್ಚಿಯನ್ರು ಅದಾವ 7%. ಇವರು ಮುಸ್ಲಿಮರು ಏನ್ 3 ಕಡೆ ಇವ್ರು ಮೀಸಲಾತಿ ತಗೋತಿದ್ರು. 2 ಅದಾರ, ಪ್ರವರ್ಗ 1 ಮೈನಾರಿಟಿ ಒಳಗದ 10% ಏನಿತ್ತು ಇವ್ರು ಎಕ್ಸ್ಟ್ರಾ ಇವ್ರು ಬರ್ಲಾಕತ್ತಿದ್ರು. ಸಿದ್ದರಾಮಯ್ಯ ಕೊಟ್ರು ಯಾರು ಕೊಟ್ರು ಅದು ಮುಂದೆ ಚರ್ಚೆ. ನಾವು ಹೇಳೋದೇನಂದ್ರೆ ಅದನ್ನು ತೆಗೆದು ನಾವು ನಮ್ಮ ಉಳಿದೆಲ್ಲ ಮರಾಠ ಸಮಾಜ ಎಷ್ಟೋ ವರ್ಷ ಹೋರಾಟಿತ್ತು, ಅವರು ಹಿಂದೂ, ಜೈನರು, ಅಲ್ಪಸಂಖ್ಯಾತರು, ಅಲ್ಲಿಂದ ಕ್ರಿಶ್ಚಿಯನ್ರು, ಲಿಂಗಾಯತರು ಎಲ್ಲ ಉಪಪಂಗಡ ಬರೇ ಪಂಚಮಸಾಲಿಗಳು ಕೊಟ್ಟಲ್ಲ 2D ಅಲ್ಲಿ 7% ಕೊಟ್ಟು. ಇವ್ರೇನು ಎಲ್ಲಾ ಕಡೆ ಬೆನ್ನು ಹಿಡಿತೀವಿ ಮುಸ್ಲಿಮ್ರು, ಅದ್ರ ಬದಲಾವಣೆ ಮಾಡಿ ನಾವು ಕೊಟ್ಟಿವಿ. ಇವಾಗ ನಾವು ಹೋಗಲಿಲ್ಲ. ಕಾರಣ ಏನಂದ್ರ ಅಲ್ಲಿ ಬಹಳ 104 ಜಾತಿ ಅದಾವ. ನಮ್ಮ ಕಾಲಮತ ಅಲ್ಲಿ ಇದೆ ಮತ್ತು ಅನೇಕ ಹಿಂದುಳಿದಂತ ಜನಾಂಗಗಳು ಅಲ್ಲಿ ಇರೋದ್ರಿಂದ ಅದಕ್ಕೆ ನಾವು ಡಿಸ್ಟರ್ಬ್ ಮಾಡಬಾರ್ದು. ಇವ್ರೇನ ಎಲ್ಲಾ ಮೀಸಲಾತಿ ಅವ್ರು ಕಾಯ್ದೆತ್ತಿದ್ರು, ಇವ್ರು ಕಟ್ ಮಾಡಿ ನಮ್ಮ ಹಿಂದೆ ಉಳ್ಕೊಂಡು ಇಲ್ಲ ತಾಕತ್ತಿದ್ರೆ ನಾವು ಕೊಡ್ಸತ್ತೇಳ್ರಿ 2 ಇದ್ದಾಗ ಕಾಶಪ್ಪನವ್ರು ಅದಕ್ಕ ಮಾತಾಡೋದು ಬಿಟ್ಟು ಬಹಳ ಮುಂದಿನ ಸಲ 1000 ಕಟ್ಟೆ ಬರ್ತಾವ ನೋಡ ಬರ್ಕೊಂಡ್ಬಿಡ್ಲ. ಇವತ್ತು ಮಾತಾಡಲ್ಲ, ಟಿಪ್ಪು ಸುಲ್ತಾನ್ ಮಂದಿನೇ ಅಷ್ಟು ಓಟ್ ಹಾಕಿದ್ರು. ನಮಗ 1 ಓಟ್ ಹಾಕೋದು. ಯಾಕೆ ನಮಗ್ ಓಟ್ ಹಾಕೋದಿಲ್ಲ ಅಂದ್ರ ಎಲ್ಲಾರು ಹಿಂದೂಗಳಿಗೆ ಹುಟ್ಟಾರ ಅವ್ರು. ಟಿಪ್ಪು ಹುಟ್ಟದವ್ರು ಅಷ್ಟೇ ಓಟ್ ಹಾಕ್ತಾರೆ. ಹೌದು,